ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ ಆರ್ಡಿನೋ ಪಿನ್ ಕಾನ್ಫಿಗರೇಷನ್ ಬಗ್ಗೆ ನೋಡೋಣ. ಸೊ ಪಿನ್ ಕಾನ್ಫಿಗರೇಷನ್ ಯಾಕೆ ಅಂದರೆ, ಸೊ ನೀವು ಯಾವುದೇ ಮೈಕ್ರೋ ಕಂಟ್ರೋಲರ್ ತೊಗೊಳ್ಳಿ, ರಿಲೇಟೆಡ್ ಪ್ರಾಜೆಕ್ಟ್ಸ್ ಮಾಡಬೇಕಂದ್ರೆ ಅದ್ರ ಪಿನ್ ಕಾನ್ಫಿಗರೇಷನ್ ಗೊತ್ತಿಲ್ಲ ಅಂದರೆ ಪ್ರಾಜೆಕ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಡಿಸ್ಪ್ಲೇಸ್ ಇದೆ ಅಥವಾ ಯಾವುದೋ ಸೆನ್ಸರ್ಸ್ ಇದೆ, ಅದು I2C ಅಥವಾ SPI ಕಮ್ಯುನಿಕೇಷನ್ ಬೇಸಿಸ್ ಆಗಿರ್ಬೋದು, ಅದು ಡಿಜಿಟಲ್ ಸೆನ್ಸರ್ ಆಗಿರ್ಬೋದು, ಅನಲಾಗ್ ಸೆನ್ಸರ್ ಆಗಿರ್ಬೋದು, ಯಾವುದನ್ನು ಎಲ್ಲಿ ಕನೆಕ್ಟ್ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಹೇಗೆ ಗೊತ್ತಿರುತ್ತೆ ನಮಗೆ. ಸೊ ಇದರಲ್ಲಿ ಎಷ್ಟೊಂದು ಪಿನ್ಸ್ ಇದೆ. ಈಗ ಇದೊಂದು ನೀವು ಆರ್ಡಿನೋ ಯುನೋ R3 ಬೋರ್ಡ್ ನೋಡ್ಬೋದು, ಟಿಂಕರ್ ಕ್ಯಾಡಲ್ಲಿ ಓಪನ್ ಮಾಡಿದ್ದೀನಿ. ಸೊ ಇದರಲ್ಲಿ ಸೋ ಮೆನಿ ಪಿನ್ಸ್ ಇದ್ದಾವೆ ಅಲ್ವಾ, ಇಲ್ಲಿ ಪಿನ್ಸ್ ಇದೆ, ಇಲ್ಲಿ ಪಿನ್ಸ್ ಇದೆ. ಇದು ಎಲ್ಲಿ ಕನೆಕ್ಟ್ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಯಾವಾಗ ಗೊತ್ತಾಗುತ್ತೆ? ಅದು ಗೊತ್ತಾಗಬೇಕಂದ್ರೆ ನಾವು ಪಿನ್ ಕಾನ್ಫಿಗರೇಷನ್ನ ರೆಫರ್ ಮಾಡಬೇಕು. ಸೊ ಇದರಲ್ಲಿ ಪಿನ್ ಕಾನ್ಫಿಗರೇಷನ್ ಮೇನ್ಲಿ GPIO ಪಿನ್ಸ್ ಅಂತ ಕರಿತೀವಿ. GPIO ಪಿನ್ಸ್ ಅಂದರೆ ಜನರಲ್ ಪರ್ಪಸ್ ಇನ್ಪುಟ್ ಔಟ್ಪುಟ್. ಅಂದರೆ ಈ ಪಿನ್ಸ್ ಏನು ಮಾಡುತ್ತೆ ಅಂದರೆ, ಇವು ಇನ್ಪುಟ್ ಆಗು ವರ್ಕ್ ಆಗುತ್ತೆ, ಔಟ್ಪುಟ್ ಆಗು ವರ್ಕ್ ಆಗುತ್ತೆ. ಸೊ ನಮಗೆ ಬೇಕಾದಾಗ ಇನ್ಪುಟ್ ಆಗಿ ಮಾಡ್ಬೋದು ಅಥವಾ ಬೇಕಾದಾಗ ಔಟ್ಪುಟ್ ಆಗು ಮಾಡ್ಬೋದು. ಸೊ ಔಟ್ಪುಟ್ ಅಂದರೆ ಏನು, ಇವಾಗ ನಾವು ಯಾವುದಾದ್ರು ಕಂಟ್ರೋಲ್ ಮಾಡಬೇಕು, ಯಾವ್ದಾದ್ರು ಮೋಟರು ಅಥವಾ ಯಾವ್ದಾದ್ರು LED ಕಂಟ್ರೋಲ್ ಮಾಡಬೇಕಂದ್ರೆ ಔಟ್ಪುಟ್ ಆಗಿ ಯೂಸ್ ಮಾಡ್ಕೊಬೋದು. ಅಥವಾ ಯಾವ್ದಾದ್ರು ಸೆನ್ಸರಿಂದ ಡೇಟಾನ ರೀಡ್ ಮಾಡ್ತಾ ಇದ್ದೀವಿ ಅಂದಾಗ ಅದನ್ನು ಇನ್ಪುಟ್ ಆಗು ಕನ್ಸಿಡರ್ ಮಾಡ್ಬೋದು. ಸೊ ಅದು ಯಾವುದು? ಸೊ ಈಗ ಇಲ್ಲಿ ನೋಡ್ಬೋದು, ಇಲ್ಲಿ ಡಿಜಿಟಲ್ ಅಂತ ಇದೆ. ಅದರಲ್ಲಿ 2 ಥರ ಬರುತ್ತೆ, ಡಿಜಿಟಲ್ ಪಿನ್ಸ್ ಅಂತ ಬರುತ್ತೆ, ಅನಲಾಗ್ ಪಿನ್ಸ್ ಅಂತ ಇದೆ. ಸೊ ಇದರಲ್ಲಿ ಡಿಜಿಟಲ್ ಎಷ್ಟಿದೆ ನೀವು ನೋಡ್ಬೋದು, ಇಲ್ಲಿ D0 ಡಿ ಅಂದರೆ ಇಲ್ಲಿ ಡಿಜಿಟಲ್ ಅಂತ D0 ಟು ಅಪ್ ಟು D13 ತನಕ ಇದೆ. ಸೊ ಟೋಟಲ್ 14 ಡಿಜಿಟಲ್ ಪಿನ್ಸ್ ಇದೆ. ಹಾಗೆ ಅನಲಾಗ್ ಸೈಡ್ ಬಂದರೆ ಸೊ A0 ಟು A5. ಸೊ A0 ಟು A5 ಅಂದರೆ ಟೋಟಲ್ 6 ಅನಲಾಗ್ ಪಿನ್ಸ್ ಇದೆ. ಇಲ್ಲಿ A ಅಂದರೆ ಅನಲಾಗ್ ಅಂತ. ಸೊ ಟೋಟಲ್ ನಮಗೆ 6 + 14 ಟೋಟಲ್ 20 GPIO ಪಿನ್ಸ್ ಇದೆ. ಹಾಗೆ ಬೇರೆ ಪಿನ್ಸ್ ಬಗ್ಗೆ ನೋಡೋದಾದರೆ, ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಯೂಸ್ ಮಾಡ್ತಿರೋ ಪ್ರೊಸೆಸರ್ ಯಾವುದು? ಪ್ರೊಸೆಸರ್ ಬಂದ್ಬಿಟ್ಟು Atmega 328P. ಸೊ ಇದೇ ಬ್ರೈನ್ ಆಗಿ ವರ್ಕ್ ಆಗ್ತಿರೋದು. ಸೊ ರಿಮೈನಿಂಗ್ ನಾವು ಇಲ್ಲಿ ನೋಡೋದಾದ್ರೆ ಇಲ್ಲೊಂದು ಪೋರ್ಟ್ ಇದೆ, ಇದು ಬಂದ್ಬಿಟ್ಟು USB ಪೋರ್ಟ್, USB ಟು ಸೀರಿಯಲ್ ಪೋರ್ಟ್ ಅಂತಲೂ ಕರಿಬೋದು. ಸೊ ಇದೇನು ಮಾಡುತ್ತೆ, ಇಲ್ಲಿ ನೀವು ಪವರ್ ಆಗು ಕನ್ವರ್ಟ್ ಮಾಡೋದು, ಪವರ್ ಸಪ್ಲೈ ಕೂಡ ಕೊಡ್ಬೋದು, ಹಾಗೆ ಕೋಡ್ ಕೂಡ ಡಂಪ್ ಮಾಡೋದು. ಸೊ ಕೋಡ್ ಡಂಪ್ ಮಾಡೋದಕ್ಕೆ ನಾವು ಈ ಪೋರ್ಟ್ನ ಯೂಸ್ ಮಾಡ್ತೀವಿ. ಸೊ ಇದು ಬಂದ್ಬಿಟ್ಟು USB A ಟೈಪ್ ಇರುತ್ತೆ. ಸೊ ಹಾಗೆ ನೀವು ಇನ್ನೊಂದು ನೋಡ್ಬೋದು, ಇಲ್ಲಿ ಬ್ಲ್ಯಾಕ್ ಕಲರ್ ಕಾಣಿಸ್ತದೆ, ಇದು ಬಂದ್ಬಿಟ್ಟು ಪವರ್ ಪೋರ್ಟ್. ಸೊ ಪವರ್ ಪೋರ್ಟ್ ಅಂದರೆ ಏನು? ಸೊ ಇಲ್ಲಿ ನಾವು ಪವರ್ ಸಪ್ಲೈ ಕೊಡ್ಬೋದು. ಸೊ ಆಲ್ರೆಡಿ ಕೋಡ್ನ ಡಂಪ್ ಮಾಡಿದರೆ ಜಸ್ಟ್ ಪವರ್ ಕೊಡಬೇಕು ಅಂದಾಗ ನಾವು ಇದನ್ನು ಯೂಸ್ ಮಾಡ್ಬೋದು. ಇಲ್ಲಿ 6 to 12 ವೋಲ್ಟ್ ತನಕ ಎಷ್ಟಾದರೂ ಕೊಡ್ಬೋದು. ಸೊ 6 to 12 ವೋಲ್ಟ್ ಒಳಗಡೆ ನೀವು ಎಷ್ಟೇ ಕೊಟ್ಟರು ಒಂದು ವೋಲ್ಟೇಜ್ ರೆಗ್ಯುಲೇಟರ್ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ಇದೆಯಲ್ವಾ, ಇದು ಬಂದ್ಬಿಟ್ಟು ವೋಲ್ಟೇಜ್ ರೆಗ್ಯುಲೇಟರ್ ಇಲ್ಲಿ ಕನೆಕ್ಟ್ ಆಗಿರೋದು. ಸೊ ಅದು 5 ವೋಲ್ಟಿಗೆ ಕನ್ವರ್ಟ್ ಮಾಡುತ್ತೆ. ಸೊ ಯಾಕೆ 5 ವೋಲ್ಟಿಗೆ ಕನ್ವರ್ಟ್ ಮಾಡಬೇಕು ಅಂದರೆ, ಈ ಆರ್ಡಿನೋ ಬೋರ್ಡ್ ವರ್ಕ್ ಆಗೋದು 5 ವೋಲ್ಟ್ DC. ಸೊ DC ವೋಲ್ಟೇಜಲ್ಲಿ ವರ್ಕ್ ಆಗುತ್ತೆ. ಹಾಗೆ ಇದೊಂದು ಬಟನ್ ಕಾಣಿಸ್ತಿದೆ, ಇದು ಬಂದ್ಬಿಟ್ಟು ರೀಸೆಟ್ ಬಟನ್. ಸೊ ರೀಸೆಟ್ ಬಟನ್ ಏನಕ್ಕೆ? ಸೊ ಇವಾಗ ನೀವು ಆಲ್ರೆಡಿ ಒಂದು ಕೋಡ್ ಡಂಪ್ ಮಾಡಿರ್ತೀರ, ಮತ್ತು ಫ್ರಮ್ ಬಿಗಿನಿಂಗ್ ಅದನ್ನು ರನ್ ಆಗಬೇಕು ಅಂದರೆ, ಸೊ ನೀವು ಜಸ್ಟ್ ಈ ಬಟನ್ ಪ್ರೆಸ್ ಮಾಡಿದ್ರೆ ಫ್ರಮ್ ಸ್ಟಾರ್ಟಿಂಗ್ ಇದು ರನ್ ಆಗುತ್ತೆ. ಆವಾಗ ನೀವು ಕೋಡ್ನ ಅಪ್ಲೋಡ್ ಮಾಡೋದು ಬೇಕಾಗಿಲ್ಲ, ಅಥವಾ ಪವರ್ನ ಆನ್ ಆ್ಯಂಡ್ ಆಫ್ ಮಾಡೋದು ಬೇಕಾಗಿಲ್ಲ. ಜಸ್ಟ್ ನೀವು ಈ ಬಟನ್ನ ಪ್ರೆಸ್ ಮಾಡಿದ್ರೆ ಮತ್ತು ಸ್ಟಾರ್ಟಿಂಗಿಂದ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ರಿಮೈನಿಂಗ್ ಪಿನ್ಸ್ ಯಾವುದಾದ್ರು ಅಂತ ನೋಡಿದ್ರೆ, ಇಲ್ಲೊಂದು ನೋಡ್ಬೋದು ಪವರ್ ಪಿನ್ಸ್ ಅಂತ ಇದೆ. ಪವರ್ ಪಿನ್ಸಲ್ಲಿ ಯಾವ್ದಾದ್ರು ಬರ್ತದೆ, VIN. ಸೊ ಇವಾಗ ನೀವು USB ಮುಖಾಂತರ ನೀವು ಆಗಲೇ ಹೇಳ್ದಂಗೆ ಕೋಡ್ ಕೂಡ ಡಂಪ್ ಮಾಡ್ಬೋದು, ಪವರ್ ಕೂಡ ಕೊಡ್ಬೋದು, ಅಥವಾ ನೀವು ಪವರ್ ಪೋರ್ಟ್ನ ಯೂಸ್ ಮಾಡ್ಕೊಂಡು ಪವರ್ ಕೊಡ್ಬೋದು. ಇವೆರಡೂ ಇಲ್ಲ ಅಂದಾಗ ಸೊ ನಾವು ಜಂಪರ್ ವೈರ್ಸ್ ಮುಖಾಂತರ VINಗೂ ಮತ್ತು ಗ್ರೌಂಡಿಗೂ ಪವರ್ ಕೊಟ್ಟರೆ ಬೋರ್ಡ್ ಕನೆಕ್ಟ್ ಆಗುತ್ತೆ. ಎಷ್ಟು? ಸೊ ಅಫ್ಕೋರ್ಸ್ ಇಲ್ಲಿ 12 ವೋಲ್ಟ್ ಅಲ್ವಾ, ಮ್ಯಾಕ್ಸಿಮಮ್ ಅಪ್ ಟು 12 ವೋಲ್ಟ್, ಮಿನಿಮಮ್ 5 to 6 ವೋಲ್ಟ್ ಕೊಡಬೇಕಾಗುತ್ತೆ. ಸೊ ಅಪ್ ಟು 12 ವೋಲ್ಟ್ಸ್ ತನಕ ಕೊಡ್ಬೋದು. ಸೊ ಇಲ್ಲಿ ನಾವು VIN ಪಾಸಿಟಿವ್ ಕನೆಕ್ಟ್ ಮಾಡಿ ಗ್ರೌಂಡ್ ಕನೆಕ್ಟ್ ಮಾಡಿದ್ರೆ ಬೋರ್ಡು ಆನ್ ಆಗುತ್ತೆ. ಸೊ ಹಂಗೆ ಮಿಕ್ಕಿದ್ದು ನೋಡಿದ್ರೆ ಗ್ರೌಂಡ್ ಟೋಟಲ್ ಎಷ್ಟಿದೆ? ಗ್ರೌಂಡ್ ಇಲ್ಲೊಂದು ಗ್ರೌಂಡ್ ಇದೆ, ಸೊ ಇಲ್ಲಿ 2 ಇದೆ, ಟೋಟಲ್ 3 ಗ್ರೌಂಡ್ ಪಿನ್ಸ್ ಇದೆ. 5 ವೋಲ್ಟ್, ಇದು 5 ವೋಲ್ಟಾಗಿ ವರ್ಕ್ ಆಗ್ತಾ ಇದೆ. ಸೊ ಇವಾಗ ನಾವೇನಾದರೂ USB ಮುಖಾಂತರ ಪವರ್ ಸಪ್ಲೈ ಕೊಟ್ಟಾಗ ಈ VIN ಕೂಡ 5 ವೋಲ್ಟ್ ಔಟ್ಪುಟ್ಟಾಗಿ ವರ್ಕ್ ಆಗುತ್ತೆ. ಬಿಕಾಸ್ ಈ USB ಪೋರ್ಟ್ ಬಂದ್ಬಿಟ್ಟು 5 ವೋಲ್ಟ್ ಸಪೋರ್ಟ್ ಮಾಡುತ್ತೆ. ಸೊ ಇಲ್ಲಿ ನಾವು 5 ವೋಲ್ಟ್ ಕೊಟ್ಟಾಗ ಇಲ್ಲಿ 5 ವೋಲ್ಟಾಗಿ ಬರುತ್ತೆ. ಸೊ ಅಥವಾ ನಾವು ಇಲ್ಲಿಂದ ಪವರ್ ಕೊಟ್ಟರೆ 12 ವೋಲ್ಟ್ ಕೊಟ್ಟರೆ ಈ VINಲ್ಲಿ 12 ವೋಲ್ಟ್ ಔಟ್ಪುಟ್ ಬರ್ತಾ ಇರುತ್ತೆ. ಸೊ ಹಂಗೆ ಗ್ರೌಂಡ್ಸ್ ಇದೆ, ಇಲ್ಲೊಂದು 5 ವೋಲ್ಟ್ ಇದೆ, 3.3 ಫಾರ್ ಎಕ್ಸಾಂಪಲ್ OLED ಅಂತ ಒಂದು ಡಿಸ್ಪ್ಲೇ ಬರುತ್ತೆ, ಅದು 3.3 ವರ್ಕ್ ಆಗುತ್ತೆ. ಸೊ ಆ 3.3 ಬೇಕಿದ್ದಾಗ ನಾವು 5 ವೋಲ್ಟ್ ಕನೆಕ್ಟ್ ಮಾಡೋಕ್ಕಾಗಲ್ಲ, ಅವಾಗ 3.3 ಬೇಕಾಗುತ್ತಲ್ಲ, ಒಂದು 3.3 ವೋಲ್ಟೇಜ್ ಕೂಡ ಕೊಟ್ಟಿದ್ದಾರೆ. ಇದು ರೀಸೆಟ್ ಬಟನ್. ಸೊ ಈ ರೀಸೆಟ್ ಪಿನ್ ಅಂತ ಕರಿಬೋದು. ಇದು ರೀಸೆಟ್ ಬಟನ್, ರೀಸೆಟ್ ಪಿನ್ ಒಂದೇ ಥರ ವರ್ಕ್ ಆಗುತ್ತೆ. ನಾವಿಲ್ಲಿ ಬಟನ್ ಪ್ರೆಸ್ ಮಾಡಿ ಕೂಡ ಇದನ್ನು ರೀಸೆಟ್ ಮಾಡ್ಬೋದು, ಅಥವಾ ಥ್ರೂ ಪ್ರೋಗ್ರಾಮ್ ಕೂಡ ನಾವಿಲ್ಲಿ ಕನೆಕ್ಟ್ ಮಾಡಿಕೊಂಡು ರೀಸೆಟ್ನ ನಾವು ಮಾಡ್ಬೋದು. ಸೊ ಇನ್ಪುಟ್ ಔಟ್ಪುಟ್ ರೆಫರೆನ್ಸ್ ವೋಲ್ಟೇಜ್ ಪಿನ್ ಇದೆ. ಸೊ ಇನ್ನೊಂದು ಬಂದ್ಬಿಟ್ಟು ಅನ್ಯೂಸ್ಡ್ ಅಂದರೆ ನಾಟ್ ಕನೆಕ್ಟೆಡ್, ಅಲ್ಲಿ ಏನು ಕನೆಕ್ಟ್ ಆಗಿರಲ್ಲ. ಸೊ ಹಂಗೆ ನೀವು ಡಿಜಿಟಲ್ ಸೈಡ್ ನೋಡಿದ್ರೆ, ಸೊ ಡಿಜಿಟಲ್ ಸೈಡ್ ಆಗಲೇ ಹೇಳಿದಂಗೆ ಟೋಟಲ್ 13 ಡಿಜಿಟಲ್ ಪಿನ್ಸ್ ಇದೆ. ಸೊ ಇಲ್ಲೊಂದು ಗ್ರೌಂಡ್ ಇದೆ, ಇಲ್ಲಿ ಅನಲಾಗ್ ರೆಫರೆನ್ಸ್ ಪಿನ್ ಇದೆ, ರೆಫರೆನ್ಸ್ ವೋಲ್ಟೇಜ್ ಇದನ್ನು, ಮತ್ತೊಂದು SDSL ಯಾವುದಕ್ಕೆ I2C ಕಮ್ಯುನಿಕೇಷನ್. SD ಅಂದರೆ ಸೀರಿಯಲ್ ಡೇಟಾ, SCL ಅಂದರೆ ಸೀರಿಯಲ್ ಕ್ಲಾಕ್. ಸೊ I2C ಸೆನ್ಸರ್ಸ್ ಜೊತೆ ಕಮ್ಯುನಿಕೇಷನ್ ಮಾಡೋದಕ್ಕೆ ನಾವು ಇವೆರಡು ಪಿನ್ನ ಯೂಸ್ ಮಾಡ್ಬೋದು. ಸೊ ಹಾಗೆ ಇಲ್ಲಿ TX ಆ್ಯಂಡ್ RX ಅಂತ ಇದೆ. 0 ಬಂದ್ಬಿಟ್ಟು RX ಅಂದರೆ ರಿಸೀವರು, TX ಬಂದ್ಬಿಟ್ಟು ಟ್ರಾನ್ಸ್ಮಿಟರ್.
ಸೊ ಇದು UART ಕಮ್ಯುನಿಕೇಷನ್, ಇನ್ನೊಂದು UART ಕಮ್ಯುನಿಕೇಷನ್, UART 1 ಅಥವಾ UART 0 ಏನೋ ಒಂದು ಇರುತ್ತೆ. ಸೊ ಅದ್ರ ಮುಖಾಂತರ ನಾವಿಲ್ಲಿ UART ಕಮ್ಯುನಿಕೇಷನ್ ಕೂಡ ಮಾಡ್ಬೋದು. ರಿಮೈನಿಂಗ್ ಇಲ್ಲಿ PWM ಅಂತ ಬರ್ತೀರಿ. PWM ಅಂದರೆ ಏನು? ಪಲ್ಸ್ ವಿಡ್ತ್ ಮಾಡ್ಯುಲೇಷನ್. ಸೊ ಸಮ್ ಆಫ್ ದ ಪಿನ್ಸ್ ಅಂದರೆ ಎಲ್ಲ ಡಿಜಿಟಲ್ ಪಿನ್ಸ್ ಎಲ್ಲ ಸಮ್ ಆಫ್ ದ ಪಿನ್ಸು PWMನ ಸಪೋರ್ಟ್ ಮಾಡ್ತೀವಿ. ಯಾವುದಾದ್ರು ಪಿನ್ ನಂಬರ್ D3, D5, D6, D9, D10, D11. ಸೊ ಇದು ಹೆಂಗೆ ಗೊತ್ತಾಗ್ತಾ ಇದೆ ಅಂದರೆ ಇಲ್ಲಿ ನೀವು ನೋಡ್ಬೋದು PWM ಪಕ್ಕ ಒಂದು ಸಿಂಬಲ್ ಕೊಟ್ಟಿದ್ದೀರಲ್ಲ, ಆ ಸಿಂಬಲ್ ಯಾವ್ದ್ಯಾವ್ದಕ್ಕೆ ಇದೆಯೋ ಅವೆಲ್ಲ PWM ಸಪೋರ್ಟ್ ಮಾಡೋ ಪಿನ್ಸ್. ಸೊ ಇನ್ನು ಡೀಟೇಲಾಗಿ ನೋಡಬೇಕು ಅಂದರೆ ಸೊ ನಾವಿಲ್ಲಿ ಪಿನ್ ಕಾನ್ಫಿಗರೇಷನ್ ಇದನ್ನು ನೋಡಿದಾಗ ಇಲ್ಲಿ ನೋಡ್ಬೋದು I2C ಕ್ಲಾಕ್ ಮತ್ತು I2C ಡೇಟಾ. ಸೊ SDA SL ಪಿನ್ಸ್ ಇದೆ, ಹಾಗೆ A ರೆಫರೆನ್ಸ್ ಪಿನ್ಸ್ ಇದೆ, 3 ಗ್ರೌಂಡ್ ಇದೆ, 2 5 ವೋಲ್ಟ್. ಸೊ ಇದು 5 ವೋಲ್ಟ್ ಯಾವಾಗ ವರ್ಕ್ ಆಗುತ್ತೆ ಇನ್ನು ಯಾವಾಗ ನಾವು ಇದ್ರ ಮುಖಾಂತರ ಪವರ್ ಸಪ್ಲೈ ಕೊಟ್ಟಾಗ ಇಲ್ಲಿ 5 ವೋಲ್ಟ್ ಔಟ್ಪುಟ್ ಬರ್ತಾ ಇರುತ್ತೆ. ಹಾಗೆ 3.3 ಇದೆ, ರೀಸೆಟ್ IO ರೆಫರೆನ್ಸ್, 6 ಅನಲಾಗ್ ಪಿನ್ಸ್ ಇದೆ, ಹಾಗೆ 14 ಡಿಜಿಟಲ್ ಪಿನ್ಸ್. ಈ ಡಿಜಿಟಲ್ ಪಿನ್ಸಲ್ಲಿ ನೀವು ನೋಡ್ಬೋದು D10, D11, D12, D13 SPI ಕಮ್ಯುನಿಕೇಷನಿಗೆ ಯೂಸ್ ಮಾಡ್ಬೋದು. ಯಾವುದಾದ್ರು ಸೆನ್ಸರ್ SPI ಕಮ್ಯುನಿಕೇಷನ್ ಮುಖಾಂತರ ವರ್ಕ್ ಆಗ್ತಾ ಇದೆ ಅಂದರೆ ಅದನ್ನು ನಾವು ಇದು ಕನೆಕ್ಟ್ ಮಾಡಿಬಿಟ್ಟು ಕಮ್ಯುನಿಕೇಷನ್ನ ನಾವು ಅಚೀವ್ ಮಾಡ್ಬೋದು. ಯಾವ್ದು ಸೊ ಇದರಲ್ಲಿ SPI ಯಾವುದು? ಸೊ D13 ಬಂದ್ಬಿಟ್ಟು SCK ಅಂದರೆ ಸೀರಿಯಲ್ ಕ್ಲಾಕ್. D12 ಬಂದ್ಬಿಟ್ಟು ಮೀಸೋ ಅಂದರೆ ಮಾಸ್ಟರ್ ಇನ್ ಸ್ಲೇವ್ ಔಟ್. ಹಾಗೆ D11 ಬಂದ್ಬಿಟ್ಟು ಮೋಸಿ, ಮಾಸ್ಟರ್ ಔಟ್ ಸ್ಲೇವ್ ಇನ್ ಬರುತ್ತೆ. ಇನ್ನೊಂದು ಸ್ಲೇವ್ ಸೆಲೆಕ್ಟ್, ಯಾವ ಸ್ಲೇವ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ D10 ಡಿಜಿಟಲ್ ಪಿನಲ್ಲಿ ನಾವು ಯೂಸ್ ಮಾಡ್ಕೊಬೋದು. ಹಾಗೆ UART ಇನ್ ಆ್ಯಂಡ್ UART ಔಟ್. ಸೊ ಇಲ್ಲಿ PWM ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಏನು ನೋಡ್ಬೋದು ಅಂದರೆ ಸೊ D11, ಸೊ ಎಕ್ಸಾಂಪಲ್ D11 ತೊಗೊಂಡ್ರೆ ಅದು ಡಿಜಿಟಲ್ ಇನ್ಪುಟ್ ಆಗೋ ವರ್ಕ್ ಆಗುತ್ತೆ, ಡಿಜಿಟಲ್ ಔಟ್ಪುಟ್ ಆಗೋ ವರ್ಕ್ ಆಗುತ್ತೆ, ಹಾಗೆ PWM ಆಗೋ ವರ್ಕ್ ಆಗುತ್ತೆ, ಹಾಗೆ SPI ಕಮ್ಯುನಿಕೇಷನಿಗೆ ಮಾಸ್ಟರ್ ಔಟ್ ಸ್ಲೇವ್ ಇನ್ಪುಟ್ ಪಿನ್ ಆಗೋ ವರ್ಕ್ ಆಗುತ್ತೆ. ಸೊ ಇದೊಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಅಬೌಟ್ ಪಿನ್ ಕಾನ್ಫಿಗರೇಷನ್ ಆಫ್ ಆರ್ಡಿನೋ. ಮುಂದಿನ ವಿಡಿಯೋದಲ್ಲಿ ಡಿಜಿಟಲ್ ಮತ್ತು ಅನಲಾಗ್ ರಿಲೇಟೆಡ್ ನೋಡೋಣ.